ಶರತ್ ದೇಸಾಯಿ ಸುತ್ತ 7 ಹೊಳೆ ಸಾಲಿನಲ್ಲಿ ದೇಶಗತಿ ದರ್ಪ ಮುಂದುವರಿಸಬೇಕಾದ್ರೆ ಇಂದು ಹೇಗಾದರೂ ಮಾಡಿ ನಮ್ಮ ಅಣ್ಣನ ಈ ಮನೆ ಬಿಟ್ಟು ಹೊರಗಡೆ ಹಾಕಲೇಬೇಕು. ಅಂದಾಗ ಈ ಕಲಿಯುಗದಲ್ಲಿ ನಾನು ಅಂದುಕೊಂಡಂತೆ ನಡೆಯಬಹುದಾ? ಇಷ್ಟು ಸಮಯವಾದರೂ ನನ್ನ ಮಲ್ಲಿಗೆ ಹೂವು ಬೃಂದಾವನವನ್ನು ಸೇರಿಕೊಳ್ಳಲು ಬರಲೇ ಇಲ್ವಲ್ಲ. ಏನಾದರೂ ಅವರ ಮನೆಯಲ್ಲಿ ನಮ್ಮಿಬ್ಬರ ಪ್ರೀತಿ ವಿಷಯ ಗೊತ್ತಾಗಿರಬಹುದೇ? ಹಾಗಾಗಲು ಚಾನ್ಸೇ ಇಲ್ಲ. ನನ್ನ ಅರಗಿಣಿ, ನಿನ್ನ ದಾರಿಯನ್ನು ಕಾಯ್ದು ಸುಸ್ತಾ ಹೋಗಿದ್ದೇನೆ ಚಿನ್ನ. ನೋಡಿ ಶರತ್, ಯಾವ ಮನೆಯಲ್ಲಿ ಹೆಣ್ಣು ಮಗಳೇ ಆಗಲಿ ಪ್ರಿಯತಮನಿಗೆ ಮಾತು ಕೊಟ್ಟರೆ ಮುಗೀತು. ಮನೆಯವರು ಲೆಕ್ಕ ಕೇಳಿದೆ ಅವಳು ಬಂದೇ ಬರುತ್ತಾಳೆ. ಹಾ ಗಂಗಾ, ಅದಕ್ಕೆ ಹಿರಿಯರು ಒಂದು ಗಾದೆ ಮಾಡಿದರೆ ಕೇಳು. ಹೆಣ್ಣು ಈ ಜಗದ ಕಣ್ಣು, ಮನಸ್ಸು ಮುರಿದು ನಿಂತರೆ ಮನೆಗೆ ಹುಣ್ಣು ಎಂದು. ನಿಮ್ಮ ಗಾದೆ ಮಾತು ವೇದಂತ ಸಾಕು. ಮೊದಲು ನನ್ನ ಕರೆಸಿದ ಕಾರಣ ತಿಳಿಸಿ. ಕಾರಣ ಕಾರಣವಿಲ್ಲದ ವಿನಾಕಾರಣ ಸಮಯವನ್ನು ಹಾಳು ಮಾಡಲು ನಾನೇನು ಅಯೋಗ್ಯನಲ್ಲ. ತುಂಬಾ ಓದಿದವ, ಹಣ ಇದ್ದವ ಮೇಲಾಗಿ. ಅಂದರೆ ಈ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಜೋಡಿ ಹಕ್ಕಿಯಾಗಿ ಅಕ್ಕಪಕ್ಕ ಕುಳಿತು ಮಾತನಾಡುವುದಕ್ಕ? ಹಾ, ಅಂದ ಮೇಲೆ ಈ ಭವ್ಯದ ಅರಮನೆಯಲ್ಲಿ ಇವತ್ತು ಯಾರು ಇಲ್ಲ. ಇಲ್ಲಿ ನಾನೇ ಮಜ್ನು, ನೀನೇ ಲೈಲ. ಮನಸ್ಸುಗಳು ತೃಪ್ತಿಯಾಗುವಷ್ಟು ಪ್ರೀತಿಸೋಣ ಬಾಚಲುವೆ. ನಾವಿಬ್ಬರು ಪ್ರೀತಿಸುವ ಸ್ಥಿತಿಯಲ್ಲಿ ಇದ್ರೆ ನಿಮ್ಮ ಅಣ್ಣ ಬಂದ್ರೆ ಅಣ್ಣ ಬಂದರೆ ಬರ್ಲಿ ಬಿಡು. ಏನಿದು ಧರ್ಮ ತುಂಬಿದ ಅರಮನೆಯಲ್ಲಿ ಅಶ್ಲೀಲವಾದ ಚಿತ್ರಣ? ತಮ್ಮ, ಈ ಮನೆಯನ್ನು ಕ್ಲಬ್ ಡ್ಯಾನ್ಸ್ ಮಾಡುವ ಪ್ರೇಮದ ಅಡ್ಡ ಎಂದು ತಿಳಿದುಕೊಂಡಿದ್ದೀಯಾ? ಓಹೋ, ಬನ್ನಿ 7 ಹೊಳೆ ಸಾಲಿನ ಧರ್ಮರಾಜ ದೇಸಾಯಿ ಅವರ. ಯಾಕೆ ನಾನು ಕುಡಿಯಬಾರದೆ? ಹುಡುಗಿಯರ ಜೊತೆ ಕುಣಿಯಬಾರದೆ? ತಮ್ಮ, ಈಗ ನೀನು ನಡೆಸುತ್ತಿರುವ ಕೆಟ್ಟ ನಡತೆಗಳು ಈ ಮನೆತನಕ್ಕೆ ಗೌರವ ಕೀರ್ತಿ ತರುವಂತದ್ದಲ್ಲಪ್ಪ.
ಗೌರವ ಅಣ್ಣ, ಯಾರಿಗೆ ಬೇಕು ಆ ಗೌರವ ಕೀರ್ತಿ? ದೊಡ್ಡವರ ಹೊಟ್ಟೆಯಲ್ಲಿ ಹುಟ್ಟಿ ದೊಡ್ಡಸ್ತಿಗೆಂದ ದೇಸಾಯಿಯವರ ದರ್ಪ ತೋರಿಸಬೇಕು ವಿನಃ ಮೂಕ ಬಸವಣ್ಣನ ತರ ಚೆಂಡು ಅಳಿಗಾಡಿಸುತ್ತ ನಿಂತುಕೊಂಡು ಹಣ ಅಂತಸ್ತು ಇದ್ದು ಇಲ್ಲದಂತೆ ಅಣ್ಣ, ಹಣ ಅಂತಸ್ತು ಇದ್ದು ಇಲ್ಲದಂತೆ. ಶರತ್, ದೊಡ್ಡವರ ಹೊಟ್ಟೆಯಲ್ಲಿ ಹುಟ್ಟಿ ದೊಡ್ಡ ಗುಣದ ಗಿಣಿಯಾಗುತ್ತಾನೆಂದು ನಾನು ನಂಬಿದ್ದೆ. ಆದರೆ ನೀನು ಕರುಣೆ ಇಲ್ಲದ ಕಟುಕರ ಗೆಳೆತನ ಮಾಡಿ ಹಸಿ ಮಾಂಸ ತಿನ್ನುವ ಗಿಡುಗ ನೀನಾಗುತ್ತಾನೆಂದು ನಾನು ತಿಳಿದಿರಲಿಲ್ಲ. ಅಣ್ಣ, ಈ ಸಮಾಜದಲ್ಲಿ ಧರ್ಮ ಸತ್ಯದಿಂದ ಸಂಪನ್ನ ಗಿಣಿ ಅಂತ ಬದುಕಿದರೆ ನಮಗೆ ಯಾರೊಬ್ಬರು ಗೌರವ ಕೊಡುವುದಿಲ್ಲ. ಅದೇ ಅನ್ಯಾಯದಿಂದ ನರಮಾನವರ ಹಸಿ ಮಾಂಸವನ್ನು ಹದ್ದಿನಂತೆ ಕುಕ್ಕಿ ಕುಕ್ಕಿ ತಿಂದಾಗಲೇ ಈ ಸಮಾಜ ನಮ್ಮನ್ನು ನೋಡಿ ಭಯ ಪಡುತ್ತಿದೆ ಅಣ್ಣ, ಭಯ ಪಡುತ್ತದೆ. ಶಬ್ಬಾಸ್. ಈ ಮನೆಯನ್ನು ಮಾನವಂತರ ನೀತಿವಂತರ ಮನೆ ಎಂದು ದಿನನಿತ್ಯ ಸಾವಿರಾರು ಬಡವರು ದೀನ ದಲಿತರು ತಮ್ಮ ಹೃದಯ ಎಂಬ ದೇಗುಲದಲ್ಲಿ ಗುಬ್ಬಚ್ಚಿ ಗೂಡಿನಂತೆ ಬಚ್ಚಿಟ್ಟುಕೊಂಡು ದೇವ ಮಂದಿರವೆಂದು ಪೂಜಿಸುತ್ತಾರೆ. ಅಷ್ಟೇ ಅಲ್ಲ, ಈ ಧರ್ಮದ ಅರಮನೆಯಲ್ಲಿರುವ ಒಂದು ಕಂಬಗಳಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ, ಅಹಿಂಸೆ ಎಂಬ ಪಂಚಭೂತಗಳು ತುಂಬಿಕೊಂಡಿರುವಾಗ ಅರಮನೆಯ ಅಂಗಳದಲ್ಲಿ ಒಂದು ಕೆಟ್ಟ ಹಾವು ಹುತ್ತು ಕಟ್ಟಿಕೊಂಡು ಮೋಸ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ. ದಿನಾಲು ಸಾವಿರಾರು ಬಡವರಿಗೆ ದಾನ ಧರ್ಮ ಮಾಡುವವನ ಮನೆಯಲ್ಲಿ ನಿನ್ನಂತ ಪಾಪಿ ಇದ್ದಾನೆಂದು ನಾನು ತಿಳಿದಿರಲಿಲ್ಲ. ಅಯ್ಯೋ ಶ್ರೀ ಗುರು ಅಡಿವೇಶ, ದಿನವೂ ಧರ್ಮ ಪೀಠದಲ್ಲಿ ಕುಳಿತು ನ್ಯಾಯ ಹೇಳುವ ನ್ಯಾಯಾಧೀಶನ ತಾಟಿನಲ್ಲಿ ಕೆಟ್ಟ ಹಂದಿ ಸತ್ತು ಬಿದ್ದಿದೆ ಎಂದು ಸುತ್ತ ಹಳ್ಳಿ ಜನತೆ ಮಾತಾಡುತ್ತಾರೆ. ಏನಾಗಬಾರದು ತಮ್ಮ, ತಮ್ಮ ನಿನ್ನ ತಪ್ಪು ತಿದ್ದಿಕೊಳ್ಳಲು ಒಂದು ಚಾನ್ಸ್ ಕೊಡುತ್ತೇನೆ. ಅನ್ಯಾಯ, ಅತ್ಯಾಚಾರ, ತಿಲಾಂಜಲಿ ನೀಡಿ ಸತ್ಯ ಧರ್ಮದಿಂದ ನಡೆದರೆ ಈ ಮನೆಯಲ್ಲಿ ಸ್ಥಾನ, ಇಲ್ಲವಾದರೆ ಈ ಮನೆ ಬಿಟ್ಟು ತಳ್ಳಬೇಕಾಗುತ್ತದೆ. ಎಚ್ಚರ, ನನಗೆ ಎಚ್ಚರ ಹೇಳಲು ನೀನು ಎಷ್ಟಿರುವೆನೋ ಏನೋ ನನಗಿಂತ ದೊಡ್ಡವನೆಂದು ಮರ್ಯಾದೆ ಕೊಟ್ಟರೆ ಬಾಯಿಗೆ ಬಂದಂತೆ ಹೊಗಳಿ ನನ್ನ ಮರ್ಯಾದೆಯನ್ನು ಈ ಸಂತೆಯಲ್ಲಿ ತೂರಬೇಡ. ಮರ್ಯಾದೆ ಮರ್ಯಾದೆ ಎಂಬ ಮೂರಕ್ಷರದ ಅರ್ಥ ನಿನಗೆ ಹೇಗೆ ಗೊತ್ತಾಗಬೇಕು? ಅದು ತಿಳಿದಿದ್ದರ ಮಣಿಮುರುಕರ ಸಂಘ ಕಟ್ಟಿ ಮಾನವಂತರ ಮನೆಯ ಮಾನ ಮಣ್ಣು ಪಾಲು ಮಾಡುತ್ತಿರಲಿಲ್ಲ. ಇನ್ನು ಮುಂದೆ ನನ್ನ ಪಾಲಿಗೆ ನೀನು ಸತ್ತೆ, ನಿನ್ನ ಪಾಲಿಗೆ ನಾನು ಸತ್ತೆ. ಇನ್ನೆಂದಿಗೂ ನನ್ನ ಮುಖ ತೋರಿಸಬೇಡ, ಹೊರಟು ಹೋಗು. ಹೊರಟು ಹೋಗ. ಹೇ ದೇಸಾಯಿ, ನಿನ್ನ ಕುಹಕ ಬುದ್ಧಿಯನ್ನು ನಾನು ಮೊದಲೇ ಅರಿತುಕೊಂಡೆ ಖಾಲಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದೇನೆ. ಇನ್ನು ಮುಂದೆ ಈ ಸರ್ವಾಸ್ತಿಗೆ ನಾನೇ ಹಕ್ಕುದಾರ. ಬೇಕಾದರೆ ಈ ಪತ್ರ ನೋಡು ದೇಸಾಯಿ. ಮೆಚ್ಚಿದ ತಮ್ಮ ನಿನ್ನ ಹೀನ ಬುದ್ಧಿಗೆ. ಬೆನ್ನಿಂದ ಹುಟ್ಟಿದ್ದು ವೈರಿ ಎನ್ನುವುದು ಸಾಧಿಸಿಕೊಟ್ಟಿ. ಯಾವುದು ಅತಿಯಾಗಿ ನಂಬುತ್ತೇವೋ ಕೊನೆಗೊಂದು ದಿನ ವಿಷದ ಸರ್ಪವಾಗಿ ಕಚ್ಚುತ್ತದೆ ಎನ್ನುವುದು ನಿನ್ನಿಂದ ಗೊತ್ತಾಯಿತು ತಮ್ಮ, ನಿನ್ನಿಂದ ಗೊತ್ತಾಯಿತು. ಹಾ, ಗೊತ್ತಾದ ಮೇಲೆ ಮಾತನಾಡಿ ಏನು ಪ್ರಯೋಜನ ಇಲ್ಲ ದೇಸಾಯಿ. ಸುಮ್ಮನೆ ನಾನು ಹೇಳಿದಂತೆ ಕೇಳಿಕೊಂಡಿರ್ಬೇಕಷ್ಟೇ. ಇಲ್ಲವಾದರೆ ಧಾರಾಳವಾಗಿ ಮನೆ ಬಿಟ್ಟು ಹೋಗಬಹುದು. ನಿನ್ನಂತ ಮನುಷ್ಯತ್ವವಿಲ್ಲದ ಪ್ರಾಣಿವಧಿಗೆ ಇರುವುದಕ್ಕಿಂತ ಯಾವುದಾದರೂ ಹಾಳ ಮಂದಿರದಲ್ಲಿ ಬಿದ್ದು ಸಾಯುವುದೇ ಉತ್ತಮ. ಅಯ್ಯೋ ತಂದೆ, ಯಾವ ತಪ್ಪಿಗಾಗಿ ಈ ಶಿಕ್ಷೆ? ಅಣ್ಣ, ಇದು ದೇವರು ಕೊಟ್ಟ ಶಿಕ್ಷೆ ಅಲ್ಲ, ಇದು ನಾನು ಕೊಟ್ಟಿದ್ದು. ನೀನು ಈಗ ಯಾವ ಮನೆ ಹಾಳದ ಮಾತು ನಂಬಿ ಈ ಧರ್ಮದ ಅರಮನೆಯಲ್ಲಿ ಕರ್ಮಕಾಂಡ ನಡೆಸಿದೆಯಲ್ಲ, ಮುಂದೆ ನಿನಗೆ ಅವನಿಂದಲೇ ಮರಣ. ಕಟ್ಟಿಟ್ಟ ಬುದ್ಧಿ.
ಮುಂದಿನ ಭವಿಷ್ಯ ಯಾರಿಗೆ ಬೇಕೋ ಇರುವಷ್ಟು ದಿವಸ ಜೀವನವನ್ನು ಎಂಜಾಯ್ ಆಗಿ ಕಳೆಯುವುದೇ ನನಗತ್ತು. ಏ ದೇವಾ, ಏರಿದುದಿಲ್ಲ ನೀನೆ ಧರ್ಮ ಮತ್ತು ದೇಶ ಈ ಬದುಕಿನಲ್ಲಿ ನಡೆಸುತ್ತಿರುವ ಚದುರಂಗದ ಆಟ. ಯಾಕೆ ನಾನು ಧರ್ಮದಿಂದ ನಡೆಯುವ ದಾರಿ ನಿನಗೆ ಮನಸ್ಸಿಗೆ ಬರಲಿಲ್ಲ? ನಾನೇನು ಅನ್ಯಾಯ ಮಾಡಿದ್ದೇನೆಂದು ನನ್ನ ತಮ್ಮನ ಮನಸ್ಸಿನಲ್ಲಿ ಕೆಟ್ಟ ಬುದ್ಧಿ ಸೃಷ್ಟಿ ಮಾಡಿ 7 ಹೊಳೆ ಸಾಲಿನ ಜನತೆಗೆ ಸತ್ಯ, ಧರ್ಮ, ನ್ಯಾಯ, ನೀತಿ, ಧರ್ಮದಿಂದ ಅಧಿಕಾರ ನಡೆಸಿದ್ದು ತಪ್ಪೆ ಇಲ್ಲ. ಸತ್ಯ ಧರ್ಮದಿಂದ ನಡೆಯುವ ಮಾನವರಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲವೇ? ಇಲ್ಲ. ನ್ಯಾಯ ನೀತಿವಂತವರಿಗೆ ಇಲ್ಲಿ ಬದುಕಲು ಜಾಗವಿಲ್ಲವೇ? ಇಲ್ಲ. ಮಾನವಂತವರಿಗೆ ಇಲ್ಲಿ ಬದುಕಲು ಜಾಗವಿಲ್ಲವೇ? ಹೇಳು ತಂದೆ, ಹೇಳು. ತಾಯಿ, ಮೈಯೆಲ್ಲ ಕಾರ್ಕೋಟಿ ವಿಷ ತುಂಬಿಕೊಂಡಿರುವಾಗ ಇರುವುದಕ್ಕಿಂತ ಎಲ್ಲಾದರೂ ಹೋಗಿ ದೂರ ಹೋಗಿ ಬದುಕುತ್ತೇನೆ. ತಾಯಿ, ಸತ್ಯ ಧರ್ಮ ನ್ಯಾಯ ಇಲ್ಲದ ಮರಿಯಲ್ಲಿ ಸಹಿತ ಇರಲಾರೆ. ಇಲ್ಲಿಗೆ ಮುಗಿಯಿತು ಈ ಧರ್ಮದ ಅರಮನೆಯ ಋಣ. ಮಂದಿರದಲ್ಲಿ ದೇವರು ಕಾಣಲಿಲ್ಲ. ನ್ಯಾಯ ಖುಷಿಗಳೇ ಇಲ್ಲ. ದೇವರ ಮಂದಿರದಲ್ಲಿ ದೇವರು ಕಾಣಲಿಲ್ಲ. ನ್ಯಾಯ ಖುಷಿಗಳೇ ಕಂಪನಿಗೆ ಶರಣು ಮಾವ ಸಿದ್ದಪ್ಪ ಮತ್ತೆ ಬೇಲಾಳಿ ಇವರು ಕೂಡ 1000 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಆ ಕಂಪನಿಗೆ ರಾಮಚಂದ್ರ ಮಾವ ಭೀಮಪ್ಪ ಮುತ್ಯ ಗರ್ಸಿಂಗ್ ಇವರು ಕೂಡ 11 ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಸಂಗಪ್ಪ ರಾಯಪ್ಪ ಚೌಧರಿ ಇವರು ಕೂಡ 500 ರೂಪಾಯಿ ಕೊಟ್ಟಿರ್ತಾರೆ. ಗೋಡೆಕಾರ ಸಾಕಿನ ಕೊಟ್ನಾಳ ಇವರಾದ್ರು ಗೌತಮ್ ಪಾತ್ರಕ್ಕೆ 10,001 ರೂಪಾಯಿ ಮಾಡಿರ್ತಾರೆ. ಅವರೇ ಬಂದು ಸ್ವೀಕಾರ ಮಾಡ್ಬೇಕಂತ. ದೇಶಾನ ಪಾತ್ರಕ್ಕೆ ಸಂಗಪ್ಪ ನಿಂಗಪ್ಪ ಚೌಧರಿ ಗೌತಮ್ ತುಂಬಾ ಬಟ್ಟಿ ಮತ್ತು ಬೆಳ್ಳಿ ಖಡ್ಗವನ್ನು ಮಾಡಿದ್ದಾರೆ. ಅವರೇ ಬಂದು ಶಿಕಾರ ಮಾಡಬೇಕು. ಬರಿ ಸರ್. ಅದೇ ರೀತಿಯಾಗಿ ಗುಳಪ್ಪ ರಾಮಚಂದ್ರ ಮಾವ ಗರ್ಸಿಂಗ್ ಇವರು ಕೂಡ ಈ ಕಂಪನಿಗೆ 1100 ರೂಪಾಯಿ ಕೊಟ್ಟಿರ್ತಾರೆ. ಹಲೋ, ಈ ನಮ್ಮ ಕೊಟ್ನಾಳ ಆಯಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ಅದೇ ರೀತಿಯಾಗಿ ನಮ್ಮ ಇದ್ದೂರಿನ ಬೀಗರು ಮಾಳಪ್ಪ ಮಾವ ಸಿದ್ದಪ್ಪ ಚೌಧರಿ ಇವರು ತುಂಬಾ ಮತ್ತು ಬೆಳ್ಳಿಯ ಚೈನ್ ಅನ್ನು ನಮ್ಗೆ ಕೈಗೆ ಹಾಕಿರ್ತಾರೆ. ಇವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ಅದೇ ರೀತಿಯಾಗಿ ನಮ್ಮ ಗುಬ್ಬೇಡ ಮಾವ ಬಸಪ್ಪ ಮಾವ ಇವರು ನಮಗೆ ತುಂಬಾ ಬಟ್ಟೆ ತಯಾರಿ ಮಾಡಿರ್ತಾರೆ. ಇವರಿಗೂ ಚಿರಋಣಿಯಾಗಿರ್ತೇನೆ. ಅದೇ ರೀತಿಯಾಗಿ ನಿಂಗಪ್ಪ ನಾಗಪ್ಪ ಮುತ್ಯ ಚೌಧರಿ ಇವರಾದ್ರೂ ಕೂಡ ಸಿಂಧೂರು ಪಾತ್ರರಿಗೆ ತುಂಬಾ ಆಯರಿಯನ್ನು ಕೊಟ್ಟಿರ್ತಾರೆ. ಅವರು ಬಂದು ಸ್ವೀಕಾರ ಮಾಡಬೇಕು. ಇವನೇ ನಿಂಗಪ್ಪ ನಾಗಪ್ಪ ಚೌಧರಿ ಇವರು ಕೂಡ ನಮ್ಮ ಬಸವಂತ ಪಾತ್ರರಿಗೆ ತುಂಬಾ ಆಯರಿಯನ್ನು ಕೊಟ್ಟಿರ್ತಾರೆ. ನಿಂಗಪ್ಪ ನಾಗಪ್ಪ ಚೌಧರಿ
ತುಂಬಾ ಆಯರಿ ಮಾಡ್ತಾರೆ, ನಾನು ಅವರಿಗೆ ಚಿರಋಣಿ ಆಗಿರ್ತೇನೆ. ನಿಂಗಪ್ಪ ಮುತ್ತ ಚೌಧರಿ ಅವರಿಗೆ ತುಂಬಾ ಚಿರಋಣಿ ಆಗಿರುತ್ತೇನೆ. ವಂದನ ಪಾತ್ರಕ್ಕೆ ನಿಂಗಪ್ಪ ನಾಗಪ್ಪ ಚೌಧರಿ ಅವರು ತುಂಬಾ ಬಟ್ಟಿ ಮಾಡಿರ್ತಾರೆ, ಅವರೇ ಬಂದು ಸ್ವೀಕಾರ ಮಾಡಬೇಕು. ಇವರಿಗೆ ನಾನು ಚಿರುಣಿಯಾಗಿರ್ತೇನೆ.